ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ನಾನು ಕೃಷ್ಣ. ಇನ್ನು ಬೆಳಗಾವಿಯಲ್ಲಿ ಕೊಂಚ ಕೋರ ಕೋವಿ ಲಂಬಾಣಿ ಸಮಾಜ ವತಿಯಿಂದ ಏನು ಈ ಸಮಾಜಕ್ಕೆ 6% ಮೀಸಲಾತಿ ಹೆಚ್ಚಿಸುವಂತ ಈ ಕೋವಿ ಸಂಘಟನೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಈ ಸಮಾಜ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಕರಲು ಜನ ಬಂದಿದ್ದಾರೆ. ಏನೇನು ಇವ್ರ ಬೇಡಿಕೆ ಇದೆ ನಾವು ಈಗ ಈ ಸಮಾಜದ ಮುಖಂಡರಿಗೆ ಕೇಳೋಣ. ಸರ್, ಏನು ಈಗ ನೀವು ಬಂದಿದ್ದೀರಿ, ಇಲ್ಲಿ ಏನು ಬೇಡಿಕೆ ಏನಿದೆ? ಇದ್ ಮಾಡ್ಬೇಕಂತ ಹೇಳಿ ಈ ಪ್ರತಿಭಟನೆ ಮಾಡಿದ್ವಿ ನಾವು. ಈಗ ಡಾಕ್ಟರ್ BR ಅಂಬೇಡ್ಕರ್ ಉದ್ಯಾನದಿಂದ ಚೆನ್ನಮ್ಮ ಸರ್ಕಲ್ ಮುಖಾಂತರ DC ಆಫೀಸ್ಗೆ ನಾವು ಮನವಿ ಕೊಟ್ಟಿದ್ದೀವಿ ಆಲ್ರೆಡಿ. ಈ 4 ಬಂಜಾರ, ಗೋವಿ, ಕೊರವ, ಕೊರಂಚ 4 ಸಮಾಜಕ್ಕೆ ನಮಗೆ ಹೇಳಿ ಮೊದಲಿಂದ ಗೌರ್ಮೆಂಟ್ 4.5% ಆಲ್ರೆಡಿ ಇತ್ತು. ಅದರಲ್ಲಿ 59 ನಮ್ಮ ಸಮಾಜಕ್ಕೆ ಸೇರಿ 43 ಮಾಡಿ ಒಂದು ಅನ್ಯಾಯ ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ಇದು ಯಥಾಸ್ಥಿತಿ ಮೊದಲಿಂದ 17% ಏನಿತ್ತು ಅದನ್ನೇ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ನಾವು DC ಸಾಹೇಬ್ರಿಗೆ ಮನವಿ ಮಾಡಿದೀವಿ. ಮುಂದೆ ದಿನಮಾನದಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆ ಆಗಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಘೋರ ಹೋರಾಟ ಆಗತ್ತೆ, ಆಮೇಲೆ ಕ್ರಾಂತಿ ಏನು ಆಗತ್ತೆ ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ನಾನು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಬಯಸುತ್ತೇನೆ. ಅನ್ಯಾಯ ಆಗೈತಲ್ರಿ, 5% ಕೊಟ್ಟಿದ್ದಾರೆ. 63 ಸಮುದಾಯಗಳ ಸೇರಿಸಿ ಕೇವಲ 5% ಕೊಟ್ಟಿರೋದನ್ನ ನಮಗ ಜನಸಂಖ್ಯೆ ಆಧಾರದ ಮೇಲೆ 7% ಅದನ್ನ ನಮ್ಗೆ ಕೊಡ್ಬೇಕಂತ ನಮ್ದು ಹಕ್ಕು ನಾವು ಅವರಲ್ಲಿ ಕೇಳ್ತಾ ಇದೀವಿ. ಯಾಕಂದ್ರ ಇವತ್ತು 36 ಲಕ್ಷ ಮಾದಿಗ ಸಮಾಜ ಅದ, 30 ಲಕ್ಷ ಚಲವಾದಿ ಸಮಾಜ ಅದ, ಅವರೆಲ್ಲ 6% ಕೊಟ್ಟಿದ್ದಾರೆ. ನಾವು 34 ಲಕ್ಷ ಇದೀವಿ ಎಲ್ಲ ಸೇರಿ. 34 ಇದ್ರು ಕೂಡ ಕೇವಲ 5% ಕೊಟ್ಟಿದ್ದಾರೆ. ಇವರು ಈ ರೀತಿಯಾಗಿ ತಾರತಮ್ಯ ಮಾಡಿರೋದ್ರಿಂದ ಮತ್ತು ಕೆಲವು ರಾಜಕಾರಣಿಗಳ ಗುಲಾಮಗರು ಆಗಿದ್ದ ಅವರ ಮಾತಿನಿಂದ ನಂಬ್ಕೊಂಡು ಇವತ್ತು ಈ ಸಮಾಜಕ್ಕೆ ಸಿದ್ದರಾಮಯ್ಯ ಅವರು ಅನ್ಯಾಯ ಮಾಡಿದ್ದಾರೆ. ಅದಕ್ಕೆ ಮುಂದಿನ ಸರಿಪಡಿಸಿ ಈ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳು ಇವುಗಳಿಗೆ 7% ನಾವು ಮೀಸಲಾತಿ ಕೊಡ್ಬೇಕಂತೇಳಿ ನಾವು ಅವರಲ್ಲಿ ಒತ್ತಾಯ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜ್? 5% ಕೊಟ್ಟಿದ್ದಾರೆ. 63 ಸಮುದಾಯಗಳಿಗೆ ಕೂಡಿಸಿ ಅವರೇ ಕೇವಲ 5% ಕೊಟ್ಟಿದ್ದಾರೆ. ಶಂಕರ್ ನಾಯಕ್. ವೀಕ್ಷಕರೇ, ಇನ್ನು ಶಂಕರ್ ನಾಯಕ್ ಅವರು ಸಮಾಜದ ಮುಖಂಡರು ಏನು ಬೇಡಿಕೆ ಮಾಡ್ತಾರೆ, ಈ ಸಮಾಜಕ್ಕೆ 7% ಮೀಸಲಾತಿ ಕೊಡ್ಬೇಕನ್ನೋ ಬೇಡಿಕೆ ಇದೆ. ಇದೀಗ ನಮ್ಮ ಜೊತೆ ಮತ್ತೊಬ್ಬರ ಮುಖಂಡರಾದ. ಸರ್, ಏನ್ ಬೇಡಿಕೆ ಇದೆ ಪ್ರಮುಖವಾಗಿ? ಎಲ್ಲೆಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ? ರಾಜ್ಯದಲ್ಲಿ ಮಾಡ್ತಾ ಇದ್ರು, ಬೆಳಗಾವಿ ಈಗ ಇವತ್ತಿನ ದಿವಸ ಜಿಲ್ಲೆಯಲ್ಲಿ ಹೋರಾಟ ನಡೆದ ಇದೆ. ಇದಾದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಈಗ ಮುಂಬರುವ 10ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಒಂದು ಹೋರಾಟವನ್ನು ಕೈಗೊಂಡಿದೆ. ಯಾಕಪ್ಪ ಅಂತಂದ್ರ ನಮ್ಮ ಈ ಒಂದು ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನಮಗೆ ಭಯಂಕರ ಅನ್ಯಾಯವಾಗಿದೆ, ಘೋರವಾಗಿದೆ. ಅದಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡೋದಕ್ಕಾಗಿ ಅವರ ವಿರುದ್ಧ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ನಮ್ಮ 63 ಜಾತಿಯವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋದು ನಮ್ಮದೊಂದು ಹಕ್ಕು. ನನ್ನ ಹೆಸರು ರಾಮ್ಜಿ ಭಜಂತ್ರಿ ಅಂತ ಹೇಳಿ. ಇವತ್ತೇನು ಪ್ರತಿಭಟನೆ ಮಾಡಿದೀವಿ ಒಳ ಮೀಸಲಾತಿ ವರ್ಗೀಕರಣದ ವಿರೋಧವಾಗಿ. ನಾವು ಒಳ ಮೀಸಲಾತಿ ವರ್ಗೀಕರಣದ ವಿರೋಧ ಏನಲ್ಲ, ಯಾಕಂದ್ರೆ ಜಾತಿಯ ಒಂದು ಶಿಕ್ಷಣ, ಉದ್ಯೋಗ ಇವೆಲ್ಲ ಒಂದು ವ್ಯವಸ್ಥಿತವಾಗಿ ಅವುಗಳನ್ನ ಪರಿಗಣಿಸಿ ವರ್ಗೀಕರಣ ಮಾಡಿದ್ರೆ ನಮ್ದೇನು ವಿರೋಧ ಇರಲಿಲ್ಲ. ಆದ್ರೆ ಏನಾಗಿದೆ, ಎಡಬಲ ಜನಸಂಖ್ಯೆಗಿಂತಲೂ ಕೂಡ ನಾವು ಏನು 63 ಜಾತಿಯ ಜನಸಂಖ್ಯೆ ಇದೀವಿ, ಇದಕ್ಕಲ್ಲೂ 2 ಪಟ್ಟು ಜನಸಂಖ್ಯೆ ಇದೀವಿ ನಾವು. ಯಾಕೆ ನಮಗೆ ಈ ತರ ಅನ್ಯಾಯ ಮಾಡಿದೆ? ಅವ್ರಿಗೆ 6% ಕೊಟ್ಟಿದ್ದಾರೆ, ಎಡ ಜಾತಿಯವರಿಗೆ 6%, ಬಲಗೈಯವರಿಗೆ 6%, ಮತ್ತೆ ನಾವು 63 ಜಾತಿಗಳನ್ನ ಒಳಗೊಂಡಿರ್ತಕ್ಕಂಥ ನಮಗೆ 5% ಯಾಕೆ ಕೊಟ್ಟಿದ್ದಾರೆ? ಅದನ್ನು ಪರಿಶೀಲನೆ ಮಾಡಿ ಹೆಚ್ಚಿನ ಸಂಖ್ಯೆ ಅಂದ್ರೆ 7%, ನಮಗೆ ಆಕ್ಚುಲಿ 17% ನಮಗೆ 7% ಕೇಳಬಹುದು. ನಮಗೆ ಇನ್ನೂ ಹೆಚ್ಚಿನ, ಯಾಕೆ 2-3% ಇರೋರಿಗೆ 5% ಕೊಟ್ಟಿದ್ದಾರೆ. ಅದ್ರೊಳಗಿಂದ ಒಡೆದೆ 9% ಮಾಡಿದ್ರು ಏನು ಅಡ್ಡಿ ಇಲ್ಲ. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಹೆಚ್ಚಿನ ಜನಸಂಖ್ಯೆ ಇದೀವಿ ನಾವು. ಯಾಕಂದ್ರೆ ಬೋವಿ, ಲಂಬಾಣಿ, ವಡ್ಡರ, ಕೊರಮ, ಕೊರಚ, ಇನ್ನೂ ಅಲೆಮಾರಿ ಜನಾಂಗದವರು ಇದ್ದಾರೆ. ಯಾಕಂದ್ರೆ ಇನ್ನ ನೆಲೆ ಕಂಡುಕೊಂಡಿಲ್ಲ, ಇವರು ಎಲ್ಲೆಲ್ಲ ಹೊಂಟಿದ್ದಾರೆ ನೋಡ್ರಿ. ಲಂಬಾಣಿಯವರು ಬೇರೆ ಬೇರೆ ಊರಿಗೆ ಹೋಗ್ತಾರೆ, ಕೊರಮರು ಇಲ್ಲ ಅವ್ರು ಬಾರಿಸೋದು, ಈ ಊರಾಗಿರ್ಲಿಲ್ಲ ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಇಂಥ ಪರಿಸ್ಥಿತಿ ಐತಿ. ಹುಲ್ಲು ಕೊಯ್ಯಾಕ ನಾವಲ್ಲಿ ಬೆಳಗಾವದವ್ರು ಇದ್ದು ದಾವಣಗೆರೆಗೆ ಹೋಗ್ತಾರೆ. ಈಗ ವರ್ಷಾನುಗಟ್ಟಲೆ ತಿರುಗಾಡ್ಕೋತ ಅಲೆಮಾರಿ ಜನಾಂಗದಲ್ಲಿ ಹುಟ್ಟುಕೊಂಡು ನಾವು ಇನ್ನೂ ನೆಲೆನ ಕಂಡಿಲ್ಲ. ಅಂತವ್ರಿಗೂ ಕೂಡ ನೀವು ಒಂದು ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ಸರ್ಕಾರದಲ್ಲಿ ಇದ್ದು ಉಪಯೋಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವ ಸರ್ಕಾರ ಆದ್ರೂ ನಮಗೆ ಸಹಕಾರ ಕೊಟ್ಕೊಂಡು ಬಂದು ಹಿಂದಿನ ಸ್ವಾತಂತ್ರ್ಯ ಸಿಕ್ಕಾಗಿಂದ. ಆದ್ರೆ ಈಗ ಸದ್ಯಕ್ಕೆ ಆಗಿದಂತ ಘಟನೆ ದೊಡ್ಡ ದುರಂತ ಆಗಿದೆ ನಮ್ದು. ಯಾಕಂದ್ರೆ 101 ಜಾತಿಯಲ್ಲಿ ನಮಗೆ 63 ಜಾತಿ ಬೇರೆ ಮಾಡಿ ಒಳಜಾತಿ ಪಂಗಡವನ್ನು ಹೊರತು ನಮಗೆ ಸಿಗಬೇಕಾದಂತ
ಮೀಸಲಾತಿಯನ್ನು ನಮಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮ್ಮವರು ಯಾರೂ ಇಲ್ಲ ವಿಧಾನಸೌಧದಲ್ಲಿ, ಯಾರು MLA ಇಲ್ಲ, ಯಾರು ಲೀಡರ್ಗಳಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನೇ ಬೇರೆ ಜಾತಿಯವರನ್ನು ಕರ್ಕೊಂಡು ಮಾದಿಗ ಸಮಾಜದ MLA ಕರ್ಕೊಂಡು ಅವ್ರಿಗೆ ಬೇಕಾದಷ್ಟು ಮೀಸಲಾತಿಯನ್ನು ಮಾಡ್ಕೊಂಡಿದ್ದು ನಮಗೆ ದೊಡ್ಡ ದುರಂತವನ್ನು ಮಾಡ್ಬೇಕಾರೆ ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು ಈ ಹಿಂದಾದ್ರೂ ಬಿಜೆಪಿ ಸರ್ಕಾರಕ್ಕೆ ನಾವು ಪಾಠ ಕಲಿಸೀವಿ. ಇವತ್ತು ಈ ಸರ್ಕಾರ ಬರಬೇಕಾದ್ರೆ ನಮ್ಮ ಬಂಜಾರ, ಕೊರಮ, ಕೊರಚೆ ಈ ಏನು ಅಲಮಾರಿಗಳನ್ನು ಇದಾರಲ್ಲ ಇವರು 34 ಲಕ್ಷ ಓಟು ಬಿದ್ದಿದ್ದಕ್ಕೆ ಈ ಸರ್ಕಾರ ಬಂದೈತಿ. ಇಲ್ಲಿಗೆ 50 ಸೀಟ್ ಬೀದಿರಲಿಲ್ಲ, 50 ಸೀಟು ಬರೀ 80 ಸೀಟ್ ಆಗ್ತಿತ್ತು ಕಾಂಗ್ರೆಸ್. ಈ ಸರ್ಕಾರ ಬರ್ತಿರ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ತಿಳಿದವರು ಬಲ್ಲವರು ಇದ್ರು ಕೂಡ ನಮ್ಮ ಜಾತಿಗೆ ಅನ್ಯಾಯ ಮಾಡ್ಯಾರ. ಇದಕ್ಕೆ ನಾವು ಖಂಡನೆ ಮಾಡ್ತೀವಿ. ಒಂದ್ ವೇಳೆ ಹಿಂಗೆ ಮಾಡಿದ್ರೆ ಅದಂದ್ರೆ ನಾವು ಸೀದಾ 10ನೇ ತಾರೀಕಿಗೆ ಬೆಂಗಳೂರು ವಿಧಾನಸೌಧ ಘೆರಾವ್ ಮಾಡ್ತೀವಿ. ಆಮೇಲೆ ಮುಂದೆ ಈ ಇಷ್ಟಕ್ಕೂ ಆಗ್ಲಿಕ್ಕಂದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನು ಕೂಡ್ಲಿಕ್ಕೆ ತಯಾರಾಗಿವಿ. ಈಗ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಪಂಚಕೋರ ಭೋವಿ ಲಮಾನಿ ಸಮಾಜ ವತಿಯಿಂದ ಏನು ಈ ಸಮಾಜಕ್ಕೆ 6% ಮೀಸಲಾತಿ ಹೆಚ್ಚಿಸುವಂತ ಇದನ್ನ ಇವರು ಪ್ರತಿಭಟನೆ ಮನವಿ ಮಾಡಿದ್ದಾರೆ.